ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕುಂಭ ರಾಶಿಯವರೇ, ಎಚ್ಚರ ಎಚ್ಚರ. ಇಷ್ಟು ದೊಡ್ಡ ಮತ್ತು ರಹಸ್ಯದ ಮಾತನ್ನು ಹೇಳಲಿದ್ದೇನೆ. ಅದನ್ನು ಕೇಳಿದ ನಂತರ ನಿಮ್ಮ ಆತ್ಮವೇ ನಡುಗುತ್ತದೆ. ಸ್ನೇಹಿತರೆ, ಬ್ರಹ್ಮಾಂಡದ ತುಂಬ ದೊಡ್ಡ ಸಂಕೇತವೆಂದರೆ ನಿಮ್ಮ ಶತ್ರುವಿನ ಅಡ್ರೆಸ್ ಸಿಕ್ಕಾಗಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಕೊನೆಗೆ ಎಷ್ಟು ಶತ್ರುಗಳಿದ್ದಾರೆ ಮತ್ತು ಅವರು ಎಲ್ಲಿ ಇರುತ್ತಾರೆ, ಅವರ ಸ್ಥಳ ಎಲ್ಲಿ ಎಂಬ ಪೂರ್ತಿ ಮಾಹಿತಿ ನಮಗೆ ಸಿಕ್ಕಿದೆ. ಅದನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಅದಕ್ಕಾಗಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದು ನಿಮ್ಮ ಮೊಬೈಲ್ನ ಬ್ಯಾಟರಿ ಕಡಿಮೆ ಇದ್ದರೂ ಈ ವಿಡಿಯೋವನ್ನು ಜಾಗ್ರತೆಯಿಂದ ತಿಳಿದುಕೊಳ್ಳಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈಗ ಸ್ನೇಹಿತರೆ, ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ ತುಂಬ ದೊಡ್ಡ ಶುಭ ಸುದ್ದಿ ಬಾಗಿಲು ತಟ್ಟಲಿದೆ. ಮತ್ತು ಆ ಶುಭ ಸುದ್ದಿ ಏನು, ನಿಮ್ಮ ಶತ್ರುವಿನ ಪೂರ್ತಿ ಗುರುತು ನಿಮಗೆ ಸಿಗುತ್ತದೆ. ಹೌದು ಸ್ನೇಹಿತರೆ, ಹಾಗಾಗಿ ನೋಡಿ. ಮುಂದೆ ಹೋಗುವ ಮೊದಲು ಭಗವಾನ್ ಕುಬೇರ ಮಹಾರಾಜ್, ಭಗವಾನ್ ಮಹಾದೇವ್ ನಿಮ್ಮ ಮುಂದೆ ಪ್ರಾರ್ಥಿಸುತ್ತೇವೆ. ನಿಮ್ಮ ಎಷ್ಟು ಭಕ್ತರು ಇಂದು ಈ ವಿಡಿಯೋಗೆ ಒಂದು ಲೈಕ್ ಕೊಡುತ್ತಾರೋ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಮಹಾದೇವ ಮತ್ತು ಕುಬೇರ್ ಮಹಾರಾಜ್ ಎಂದು ಬರೆಯುತ್ತಾರೋ ಅವರಿಗೆ ಇಂದು ರಾತ್ರಿ ಮತ್ತು ನಾಳೆಯ ದಿನ ಯಾರು ಯಾವುದೇ ತೊಂದರೆ ಕೊಡಬಾರದು. ಮತ್ತು ಅವರ ಹಣದ ಸಮಸ್ಯೆ ಇದ್ದರೆ ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಡಿ, ಅವರನ್ನು ದೊಡ್ಡ ವ್ಯಕ್ತಿ ಮಾಡಿ. ಸ್ನೇಹಿತರೆ, ಮಹಾದೇವಾಜಿ ಕುಬೇರ ಮಹಾರಾಜ ಅವರ ಮೇಲೆ ನಿಮ್ಮ ಆಶೀರ್ವಾದ ಇಟ್ಟುಕೊಳ್ಳಿ. ಹಾಗಾದರೆ ನೋಡಿ ಸ್ನೇಹಿತರೆ, ಇಂದು ನಿಮ್ಮ ಜೀವನದ ತುಂಬ ದೊಡ್ಡ ದಿನ ಮತ್ತು ನಂಬಿಕೆ ಇಡಿ. ಈ ವಿಡಿಯೋ ಕೂಡ ಮಹಾ ಸಂಯೋಗದಿಂದ ನಿಮ್ಮ ಕಣ್ಣಿನ ಮುಂದೆ ಬಂದಿದೆ. ಇದು ಯಾವುದೇ ಸಣ್ಣ ಪುಟ್ಟ ವಿಷಯವಲ್ಲ. ನನಗೆ ಗೊತ್ತು, ಸಾಕಷ್ಟು ದಿನಗಳಿಂದ ಮತ್ತು ಇಂದು ಕೂಡ ನೀವು ನಿಮ್ಮ ದಿನಚರಿಯಲ್ಲಿ ಇದೇ ಅನುಭವಿಸುತ್ತಿದ್ದೀರಿ. ಅಂದರೆ ಕೊನೆಗೆ ಭಗವಾನ್ ನನಗೆ ಹೇಳುತ್ತಾರೆ, ನನ್ನ ಶತ್ರು ಯಾರು ಮತ್ತು ನನ್ನ ಶತ್ರು ಎಂದರೆ ಯಾರು, ಇದು ನಿಮಗೂ ಗೊತ್ತಿದೆ. ನನ್ನ ಪ್ರೀತಿಯ ಸ್ನೇಹಿತರೆ, ನಾವು ಶತ್ರು ಎಂದು ಯಾರನ್ನು ಹೇಳುತ್ತೇವೆ ಎಂದರೆ ನಮ್ಮ ವಿರುದ್ಧ ಯಾವಾಗಲೂ ಇರುವವರನ್ನು, ನಮ್ಮ ವಿರುದ್ಧ ಷಡ್ಯಂತ್ರ ಮಾಡುವವರನ್ನು, ನಮ್ಮ ಮಾಡಿದ ಕೆಲಸವನ್ನು ಹಾಳು ಮಾಡುತ್ತಾರಲ್ಲ ಅವರನ್ನು ನಮ್ಮ ಶತ್ರು ಎಂದು ಹೇಳುತ್ತೇವೆ. ನಮ್ಮ ಶಕ್ತಿಯನ್ನು ದೌರ್ಬಲ್ಯವಾಗಿ ಮಾಡಲು ಪ್ರಯತ್ನಿಸುವವನನ್ನು, ನಮ್ಮ ವಿರುದ್ಧ ಯಾವಾಗಲೂ ಯೋಜನೆ ಮಾಡುವವನನ್ನು, ಹಾಗೆ ನಮ್ಮನ್ನು ನಾಶ ಮಾಡಲು ಸ್ನೇಹಿತರೆ ನಾವು ಅವರನ್ನು ಶತ್ರು ಎಂದು ಕರೆಯುತ್ತೇವೆ. ಮತ್ತು ನಂಬಿಕೆ ಇಡಿ ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಈ ರಹಸ್ಯದ ಮಾತನ್ನು ಕೇಳಿದ ನಂತರ ನಿಮಗೂ ನಂಬಲು ಆಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ನೀವು ಹೊರಗೆ ಹುಡುಕುತ್ತಿದ್ದೀರಿ. ನಿಮಗೆ ಹೀಗೆ ಅನಿಸುತ್ತಿತ್ತು ಅಲ್ಲವೇ, ನನ್ನ ಸಂಬಂಧಿಕರು ಅಥವಾ ನನ್ನನ್ನು ಯಾರು ನನ್ನ ಬಗ್ಗೆ ಎಂದಿಗೂ ಯಾವುದೇ ತಪ್ಪು ಯೋಚಿಸುವುದಿಲ್ಲ, ನನ್ನವರು ಯಾವಾಗಲೂ ನಮ್ಮ ಜೀವನದಲ್ಲಿ ಸಂತೋಷ ನೋಡಲು ಬಯಸುತ್ತಾರೆ ಎಂದು. ಆದರೆ ಇಂದು ನೀವು ತಪ್ಪು ಎಂದು ಸಾಬೀತಾಗಿದ್ದೀರಿ. ಏಕೆ? ಅದು ಏಕೆಂದರೆ ಸ್ನೇಹಿತರೆ, ನೀವು ಯಾರನ್ನು ಪ್ರಾಮಾಣಿಕ ಎಂದು ಅಂದುಕೊಂಡಿದ್ದೀರೋ ಅವನೇ ದ್ರೋಹಿ ಎಂದು ಗೊತ್ತಾಗಿದೆ. ಸ್ನೇಹಿತರೆ, ನೀವು ಸರಿಯಾಗಿಯೇ ಕೇಳುತ್ತಿದ್ದೀರಿ. ಇಂದಿನ ಮೊದಲು ನೀವು ಅವರಿಗೆ ಎಷ್ಟು ವಿಷಯ ಹೇಳಿದ್ದೀರಿ, ನೀವು ಏನು ತಿನ್ನುತ್ತೀರಿ, ನೀವು ಏನು ಧರಿಸುತ್ತೀರಿ, ನಿಮ್ಮ ಅಕೌಂಟ್ನಲ್ಲಿ ಎಷ್ಟು ಹಣ ಇದೆ, ನಿಮ್ಮಲ್ಲಿ ಎಷ್ಟು ಬುದ್ಧಿ ಇದೆ, ಇಲ್ಲಿಯ ತನಕ ನೀವು ಎಷ್ಟು ದೊಡ್ಡ ದೊಡ್ಡ ಯೋಜನೆ ಮಾಡುತ್ತಿದ್ದೀರಿ, ಈ ವಿಷಯಗಳನ್ನು ಕೊನೆಗೆ ನೀವು ಯಾರಿಗೂ ಹೇಳಿದ್ದೀರಿ, ನಿಮಗೆ ಗೊತ್ತಾ? ಮತ್ತು ಸ್ನೇಹಿತರೆ, ಅವರು ನಿಮ್ಮ ಮಾತು ಕೇಳಿದ ನಂತರ ನಿಮ್ಮದೇ ತಪ್ಪು ಬಳಸಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ನಿಮ್ಮ ಕೆಲಸಗಳಲ್ಲಿ ಇಂದಿನವರೆಗೂ ಅವರು ಕೇವಲ ಅಡೆತಡೆಗಳನ್ನು ಉಂಟು ಮಾಡಿದ್ದಾರೆ. ನಿಮಗೆ ಹೀಗೆ ಅನಿಸುತ್ತಿತ್ತು, ಕೆಲಸ ಪೂರ್ಣವಾಗದಿದ್ದರೆ ಇದರಲ್ಲಿ ನನ್ನ ತಪ್ಪು ಇರಬಹುದು, ಆದರೆ ನಿಮ್ಮ ತಪ್ಪು ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತು ಈ ಮಾಹಿತಿಯನ್ನು ನಾನು ನಿಮಗೆ ಕೇವಲ ಗಾಳಿಯಲ್ಲಿ ಹೇಳುತ್ತಿಲ್ಲ, ಮತ್ತು ನಾನು ಈ ಮಾಹಿತಿಯನ್ನು ಕೇವಲ ನಿಮ್ಮ ಮನರಂಜನೆಗಾಗಿ ಹೇಳುತ್ತಿಲ್ಲ. ಬದಲಿಗೆ ಬ್ರಹ್ಮಾಂಡವು ಕೊಟ್ಟ ಎಚ್ಚರಿಕೆಯ ಮಾತುಗಳನ್ನೇ ನಾನು ನಿಮಗೆ ಹೇಳುತ್ತಿದ್ದೇನೆ. ಮತ್ತು ಈಗ ನೀವು ಗುರುತಿಸಿಕೊಳ್ಳಿ ನಿಮ್ಮ ಶತ್ರು ಯಾರು ಎಂದು. ನೀವು ಪೂರ್ತಿ ವಿಷಯ ಅರ್ಥ ಮಾಡಿಕೊಳ್ಳುತ್ತೀರಿ, ಇದು ನನಗೆ ಗೊತ್ತು. ಮತ್ತು ನೀವು ನನ್ನ ಮಾತುಗಳನ್ನು ಇನ್ನೂ ಅರ್ಥ ಮಾಡಿಕೊಳ್ಳದಿದ್ದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಗಮನ ಬೇರೆ ಕಡೆಗೆ ಹೋಗುತ್ತಿದೆ. ಏಕೆಂದರೆ ನಾನು ನಿಮಗೆ ರಹಸ್ಯದ ಮಾತು ಹೇಳುತ್ತೇನೆ, ಆದರೆ ನೀವು ಜ್ಯೋತಿಷ್ಯದ ಮೂಲಕ ಕೇಳುತ್ತಿಲ್ಲ. ಮತ್ತು ಇನ್ನೂ ನೀವು ನಿಮ್ಮ ಜೀವನ ಸರಿಪಡಿಸಿಕೊಳ್ಳಬಹುದು. ಸ್ನೇಹಿತರೆ ನೋಡಿ, ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ಒಂದು ಗಾದೆ ಯಾವಾಗಲೂ ಕೇಳಿರಬಹುದು ಮತ್ತು ನೀವು ಕೇಳದೇ ಇರಬಹುದು. ಸ್ವಲ್ಪ ಗಮನ ಕೇಂದ್ರೀಕರಿಸಿ. ಗಾದೆ ಹೀಗೆ ಹೇಳುತ್ತದೆ, ಸುಂದರತೆಯ ಹಿಂದೆ ನಾವು ಎಂದಿಗೂ ಓಡಬಾರದು. ಮತ್ತು ಆ ಸುಂದರತೆಯ ವಸ್ತು ಯಾವುದೇ ಇರಲಿ, ಅದು ಯಾವುದೇ ವ್ಯಕ್ತಿಯಾಗಿರಲಿ ಅಥವಾ
ಯಾವುದೇ ಎಷ್ಟು ದೊಡ್ಡ ವಜ್ರ ಆಗಿರಲಿ, ಆದರೆ ನಾವು ಸುಂದರತೆಯ ಹಿಂದೆ ಓಡಬಾರದು. ಏಕೆಂದರೆ ಸುಂದರ ವಸ್ತುಗಳು ಹೆಚ್ಚಾಗಿ ನಮಗೆ ಸರಿಯಾದ ಸಮಯದಲ್ಲಿ ಮೋಸ ಮಾಡುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅನಿಸಿದರೆ, ಹೌದು ಗುರೂಜಿ ಈ ಮಾತು ಸರಿಯಾಗಿದೆ, ನಿಮಗೂ ಯಾವತ್ತಾದರೂ ಸುಂದರ ವಸ್ತುಗಳು ಮೋಸ ಮಾಡಿದ್ದರೆ ಈಗ ತಕ್ಷಣ ನೀವು ಥ್ಯಾಂಕ್ ಯು ಗುರೂಜಿ ಎಂದು ಕಮೆಂಟ್ನಲ್ಲಿ ಬರೆಯಿರಿ. ಏಕೆಂದರೆ ನನ್ನ ಪ್ರೀತಿಯ ಸ್ನೇಹಿತರೆ, ನೀವು ವಿಡಿಯೋ ಲೈಕ್ ಮಾಡಿದರೆ ಮತ್ತು ಒಂದು ಕಮೆಂಟ್ ಮಾಡಿದರೆ ನೆನಪಿರಲಿ, ನೀವು ನಮ್ಮ ಪರಿಶ್ರಮವನ್ನು ಗೌರವಿಸುತ್ತೀರಿ ಮತ್ತು ನಮಗೂ ಹೀಗೆ ಅನಿಸುತ್ತದೆ. ಸ್ನೇಹಿತರೆ, ನಾನು ಕೊಡುವ ಯಾವುದೇ ಮಾಹಿತಿಯು ನಿಮ್ಮ ಕಲ್ಯಾಣಕ್ಕೆ ಸಾಬೀತಾಗುತ್ತದೆ. ಹಾಗಾದರೆ ನೋಡಿ ಸ್ನೇಹಿತರೆ, ಬರುವ ಮುಂದಿನ ಕೆಲವು ಗಂಟೆಗಳಲ್ಲಿ ಅಥವಾ ನಿಮಗೆ ಯಾವಾಗ ಸಮಯ ಸಿಕ್ಕರೂ ನೀವು ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಅರ್ಪಿಸಬೇಕು. ಸ್ನೇಹಿತರೆ, ನಿಮಗೆ ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ. ಮತ್ತು ಆ ವಸ್ತು ಏನು ಅಂದರೆ, ನೀವು ದೇವಸ್ಥಾನದಲ್ಲಿ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಲಾಭ ಏನು? ಹಾಗಾದರೆ ನೋಡಿ, ನಾನು ನಿಮ್ಮ ಮಾಹಿತಿಗಾಗಿ ಹೇಳಲು ಬಯಸುತ್ತೇನೆ. ನೀವು ನಾಳೆ ಅಥವಾ ನಾಡಿದ್ದು ಯಾವುದಾದರೂ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ನಿಮ್ಮ ಮನದ ಆಸೆ ಪೂರ್ಣವಾಗುತ್ತದೆ, ನಿಮ್ಮ ಮನೋಕಾಮನೆ ಪೂರ್ಣವಾಗುತ್ತದೆ. ಇಲ್ಲಿಯ ತನಕ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಹೃದಯದಲ್ಲಿ ಏನೇ ನಡೆಯುತ್ತಿದೆಯೋ ಅದಕ್ಕೆ ನಿಮಗೆ ಉದಾಹರಣೆ ಸಹಿತ ಉತ್ತರ ಸಿಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ದೇವಸ್ಥಾನದಲ್ಲಿ ಈ ಒಂದು ವಸ್ತುವನ್ನು ಅರ್ಪಿಸುವುದರಿಂದ ಅನೇಕ ಲಾಭ ಇರಬಹುದು. ಆದರೆ ಹೌದು, ನಾನು ಯಾವ ವಸ್ತುವಿನ ಬಗ್ಗೆ ಹೇಳುತ್ತೇನೋ ಅದನ್ನು ಯಾರಿಗೂ ಹೇಳಬೇಡಿ. ಸುಮ್ಮನೆ ಮತ್ತು ಒಬ್ಬರೇ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸಿ ಬನ್ನಿ. ಏಕೆಂದರೆ ನಾವು ಈ ರಾಶಿಯ ಇಷ್ಟು ಜಾತಕ ಮತ್ತು ಜಾತಕಿಯರಿಗೂ ಈ ರೀತಿಯ ಪ್ರಶ್ನೆ ಇರುತ್ತದೆ ಎಂದರೆ, ಗುರೂಜಿ, ನನ್ನ ಶತ್ರುವಿನ ಸರ್ವನಾಶ ಯಾವಾಗ ಆಗುತ್ತದೆ? ಮತ್ತು ಸ್ನೇಹಿತರೆ, ನೀವು ದೇವಸ್ಥಾನದಲ್ಲಿ ಈ ವಸ್ತುವನ್ನು ಅರ್ಪಿಸಿದರೆ ನಿಮ್ಮ ಶತ್ರುವಿನ ಅಂತ್ಯ ಆಗಬಹುದು. ಮತ್ತು ಈ ಅಂತ್ಯವನ್ನು ನಮ್ಮ ಮಹಾದೇವ ಮತ್ತು ಭಗವಾನ್ ಕುಬೇರ್ ಮಹಾರಾಜ್ಜಿಯವರು ಮಾಡುತ್ತಾರೆ. ಇಲ್ಲಿಯ ತನಕ ಹಣ, ಸಂಪತ್ತು, ಶತ್ರು ಮತ್ತು ಮನೆಯಲ್ಲಿ ಶಾಂತಿ ಇದೆಲ್ಲವೂ ಆಗುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಇಂದಿನ ರಾತ್ರಿ ನಿಮಗೆ ಅನಿಸುತ್ತದೆ ನನ್ನ ಮೇಲೆ ಏನೋ ಬದಲಾವಣೆ ಆಗುತ್ತಿದೆ. ಸ್ನೇಹಿತರೆ, ಇಂದಿನ ರಾತ್ರಿ ನಿಮ್ಮಲ್ಲಿ ಅನೇಕ ರೀತಿಯ ಶಕ್ತಿ ನಿರ್ಮಾಣವಾಗಲಿದೆ. ಅಂದರೆ ನಿಮ್ಮಲ್ಲಿ ಅನೇಕ ರೀತಿಯ ಶಕ್ತಿ ನಿರ್ಮಾಣ ಆಗಲಿದೆ. ಅದು ನಿರ್ಮಾಣವಾಗುವುದರಿಂದ ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಧೈರ್ಯ ಮುರಿದು ಹೋಗುತ್ತಿತ್ತು, ಈಗ ಅದು ಗಟ್ಟಿಯಾಗುತ್ತದೆ. ನೀವು ಯಾವ ಜಾಗಕ್ಕೆ ಹೋಗಲು ಇಷ್ಟಪಡುತ್ತಿರಲಿಲ್ಲ, ಅಲ್ಲಿ ನಿಮ್ಮಲ್ಲಿ ಭಯದ ಸ್ಥಿತಿ ಬರುತ್ತಿತ್ತು, ಈಗ ನಿಮ್ಮಲ್ಲಿ ಭಯದ ಸ್ಥಿತಿ ಮುಗಿದು ಹೋಗುತ್ತದೆ. ಇಲ್ಲಿಯ ತನಕ ನನ್ನ ಪ್ರೀತಿಯ ಮಿತ್ರರೇ, ಯಾವ ಕೆಲಸ ಮಾಡಲು ನಿಮ್ಮ ಮನಸ್ಸು ಇರುತ್ತಿರಲಿಲ್ಲ, ಈಗ ಆ ಕೆಲಸ ಮಾಡಲು ನಿಮ್ಮ ಮನಸ್ಸು ಇರುತ್ತದೆ. ಏಕೆಂದರೆ ಈ ಶಕ್ತಿ ನಿಮ್ಮ ಮೇಲೆ ನಿರ್ಮಾಣವಾದ ತಕ್ಷಣದಿಂದ ನಿಮ್ಮ ಶುಭ ಸಮಯ ಶುರುವಾಗುತ್ತದೆ. ಹೌದು ಸ್ನೇಹಿತರೆ, ಹೇಳುತ್ತಾರಲ್ಲ, ನಮ್ಮ ಶುಭ ಸಮಯ ಆಗ ಶುರು ಆಗುತ್ತದೆ. ನಮ್ಮ ಕರ್ಮದಲ್ಲಿ ಒಂದು ಕಡೆಯಿಂದ ಸುಂದರತೆ ಇರುತ್ತದೆ ಮತ್ತು ನಿಮ್ಮ ಕರ್ಮ ನಂಬರ್ 1 ಎಂದು ನನಗೆ ಗೊತ್ತು. ಹಾಗಾಗಿ ಈಗ ನಾವು ತಡ ಮಾಡುವುದಿಲ್ಲ. ಮತ್ತು ಸ್ನೇಹಿತರೆ, ಶತ್ರುವನ್ನು ದಾರಿಯಿಂದ ತೆಗೆಯುವ ಆ ಒಂದು ವಸ್ತುವಿನ ಬಗ್ಗೆ ಹೇಳುತ್ತೇನೆ. ಅದನ್ನು ತಿಳಿಯಲು ನೀವು ಕೂಡ ಕಾಯುತ್ತಿದ್ದೀರಿ. ಹಾಗಾದರೆ ಆ ವಸ್ತು ಏನು? ಆ ವಸ್ತು ಎಷ್ಟೇ? ನನ್ನ ಪ್ರೀತಿಯ ಮಿತ್ರರೇ, ನಿಮಗೆ ಬಿಲ್ಪತ್ರೆ ಎಲೆ ಗೊತ್ತು. ಬಿಲ್ಪತ್ರೆ ಎಲೆಯನ್ನು ಶಿವನಿಗೆ ತುಂಬ ಪ್ರಿಯ ಮತ್ತು ಮುದ್ದಾಗಿರಬೇಕು. ದೇವಸ್ಥಾನದಲ್ಲಿ ಎಲೆಯನ್ನು ಅರ್ಪಿಸಿ, ನಿಮ್ಮ ಕೆಲಸ ಚಿನ್ನವಾಗುತ್ತದೆ. ಸ್ನೇಹಿತರೆ, ಒಂದು ಬಿಲ್ಪತ್ರೆ ಎಲೆಯನ್ನು ನೀವು ದೇವಸ್ಥಾನಕ್ಕೆ ಕೊಡುವುದರಿಂದ ನಿಮ್ಮ ಜೀವನದ ಎಲ್ಲ ಸಂಕಷ್ಟಗಳಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ದೇವರಲ್ಲಿ ನಂಬಿಕೆ ಇಡಿ. ಸ್ನೇಹಿತರೆ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.